ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯಭಾಗ ಪ್ರಸಂಗಿ ಪುಸ್ತಕ 11ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಿಂದ 10ನೇ ವಾಕ್ಯದವರೆಗೆ, 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಎಕ್ಲಿಷಿಯಸ್ ಚಾಪ್ಟರ್ 11 ವರ್ಡ್ 9 to 10, ಚಾಪ್ಟರ್ 12 ವರ್ಡ್ 1. ಯೌವನಸ್ಥನೇ, ನಿನ್ನ ಯೌವನದಲ್ಲಿ ಸಂತೋಷಪಡು. ನಿನ್ನ ಯೌವನದ ದಿನಗಳಲ್ಲಿ ನಿನ್ನ ಹೃದಯವು ನಿನ್ನನ್ನು ಆನಂದಪಡಿಸಲಿ. ನೀನು ನಿನ್ನ ಹೃದಯದ ಮಾರ್ಗಗಳಲ್ಲಿಯೂ ನಿನ್ನ ಕಣ್ಣುಗಳ ನೋಟದಲ್ಲಿಯೂ ನಡೆ. ಆದರೆ ಆ ಎಲ್ಲ ಸಂಗತಿಗಳಿಗಾಗಿ ದೇವರು ನಿನ್ನನ್ನು ನ್ಯಾಯ ತೀರ್ಪಿಗೆ ತರುವನೆಂದು ತಿಳಿದುಕೋ. ಆದ್ದರಿಂದ ನಿನ್ನ ಹೃದಯದಿಂದ ದುಃಖವನ್ನು ತೆಗೆದುಹಾಕು, ನಿನ್ನ ಶರೀರದಿಂದ ಕೆಟ್ಟದ್ದನ್ನು ತೆಗೆದುಬಿಡು, ಏಕೆಂದರೆ ಬಾಲ್ಯವೂ ಯೌವನವೂ ವ್ಯರ್ಥವಾಗಿದೆ. 12ನೇ ಅಧ್ಯಾಯ 1ನೇ ವಾಕ್ಯ. ಕಷ್ಟದ ದಿನಗಳು ಬರುವುದಕ್ಕೆ ಮೊದಲು ಇವುಗಳಲ್ಲಿ ನನಗೆ ಸಂತೋಷವಿಲ್ಲ ಎಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದಕ್ಕೂ ಮೊದಲು ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. 9ನೇ ವಾಕ್ಯ. ನಿನ್ನ ಯೌವನಸ್ಥನೇ, ನಿನ್ನ ಯೌವನದಲ್ಲಿ ಸಂತೋಷಪಡು. ನಿನ್ನ ಯೌವನದ ದಿನಗಳಲ್ಲಿ ನಿನ್ನ ಹೃದಯದ ಮಾರ್ಗಗಳಲ್ಲಿಯೂ ನಿನ್ನ ಕಣ್ಣುಗಳ ನೋಟದಲ್ಲಿಯೂ ನಡೆ. ಆದರೆ ಈ ಎಲ್ಲ ಸಂಗತಿಗಳಿಗಾಗಿ ದೇವರು ನಿನ್ನನ್ನು ನ್ಯಾಯ ತೀರ್ಪಿಗೆ ತರುವನೆಂದು ತಿಳಿದುಕೋ. ದೇವರಿಗೆ ಸ್ತೋತ್ರ. ಪ್ರತಿ ಕಾರ್ಯಕ್ಕೂ ಸಹ ನಮಗೆ ನಾವು ಲೆಕ್ಕ ಒಪ್ಪಿಸಬೇಕು. ಹೇಗೆ ಬೇಕಾದ್ರೆ ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ಪೌಲನು ಬರಿತಾ ಇದ್ದಾನೆ, ಎಲ್ಲ ಕಾರ್ಯವನ್ನು ಮಾಡೋದಕ್ಕೆ ನಮಗೆ ಸ್ವತಂತ್ರ ಉಂಟು. ಆದರೆ ಎಲ್ಲವೂ ಸಹ ನಮಗೆ ಉಪಯುಕ್ತದ್ದು ಅಲ್ಲ, ಅಷ್ಟು ಮಾತ್ರ ಅಲ್ಲ ಯೋಗ್ಯವಾದ್ದಲ್ಲ, ಅದು ಗೌರವ ತರುವಂಥದ್ದಲ್ಲ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ನಮಗೆ ಜೀವಿಸೋದಕ್ಕೆ ಅಧಿಕಾರ ಉಂಟು ನಿಜ, ಆದರೆ ನಿಯಮಗಳಿದೆ, ಅದನ್ನು ಅನುಸರಿಸಿ ನಡ್ರಿ. ದೇವರ ವಾಕ್ಯಗಳು ಆಜ್ಞೆಗಳು ಇದೆ, ಅಷ್ಟು ಮಾತ್ರ ಅಲ್ಲ ಕಾನೂನುಗಳಿವೆ, ಇದನ್ನು ಅನುಸರಿಸಿ ನಡೀಲೇಬೇಕು ಅಂತ ಆಜ್ಞೆ ಇದೆಯಲ್ಲ. ದೇವರಿಗೆ ಸ್ತೋತ್ರ. ಹಾಗಾಗಿ ನಮಗೆ ಜೀವಿಸೋದಕ್ಕೆ ಅಧಿಕಾರ ಉಂಟು ನಿಜ, ಆದರೆ ಹೇಗೆ ಬೇಕಾದ್ರೆ ಜೀವಿಸೋದಕ್ಕೆ ಅಧಿಕಾರ ಇಲ್ಲ. ನಾವು ಮಾಡ್ತಕ್ಕಂಥ ಪ್ರತಿ ಕಾರ್ಯಕ್ಕೂ ಸಹ ಲೆಕ್ಕಾಚಾರ ಇದೆ, ಅಷ್ಟು ಮಾತ್ರ ಲೆಕ್ಕವನ್ನು ಒಪ್ಪಿಸಬೇಕಾಗುತ್ತೆ. ದೇವರೇ ಎಲ್ಲದಕ್ಕೂ ನ್ಯಾಯ ತೀರ್ಪು ಮಾಡುವತನಾಗಿದ್ದಾನೆ. ಆಮೇನ್. ನಾವು ಮುಂದಿನ ವಾಕ್ಯ ನೋಡೋಣ. ಆದ್ದರಿಂದ ನಿನ್ನ ಹೃದಯದಿಂದ ದುಃಖವನ್ನು ತೆಗೆದುಹಾಕು, ನಿನ್ನ ಶರೀರದಿಂದ ಕೆಟ್ಟದ್ದನ್ನು ತೆಗೆದುಬಿಡು, ಏಕೆಂದರೆ ಬಾಲ್ಯವೂ ಯೌವನವೂ ವ್ಯರ್ಥವಾಗಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸೊಲೊಮೋನ ಅರಸನು ಈ ಪುಸ್ತಕದಲ್ಲಿ ಬರೆಯುವಾಗ ಸುಮಾರು 34 ಅವನು ಸೊಲೊಮೋನ ಅರಸನು ನಮಗೆಲ್ಲ ಗೊತ್ತಿರ್ತಾರ ಪ್ರೀತಿಯ ಮಕ್ಕಳೇ, ಮಹಾಜ್ಞಾನಿ. ದೇವರಿಂದಲೇ ಮಹಾಜ್ಞಾನವನ್ನು, ತಿಳುವಳಿಕೆಯನ್ನು, ವಿವೇಕವನ್ನು, ಸಾಗರ ತೀರದ ಮರಳನ್ನ ಅಷ್ಟು ಹೊಂದ್ಕೊಂಡಿದ್ದಂಥ ವಾಕ್ಯ. ದೇವರಿಗೆ ಸ್ತೋತ್ರ. ದೇವರು ಸೃಷ್ಟಿರ್ತಕ್ಕಂಥ ಎಲ್ಲ ಸೃಷ್ಟಿಯ ವಸ್ತುಗಳಿಗೆ ಅವನು ಹೆಸರು ಹೇಳ್ತಾ ಇದ್ದಂಥ ಹೆಸರುಗಳನ್ನ, ಅಷ್ಟೊಂದು ಜ್ಞಾನವನ್ನು ದೇವರು ವರಪ್ರಸಾದವಾಗಿ ಅವನಿಗೆ ಕೊಟ್ಟಿದ್ದರು. ಸೊ ಅಂಥ ಬರೀ ಜ್ಞಾನವನ್ನು ಮಾತ್ರ ಅಲ್ಲ, ಬಹಳ ಐಶ್ವರ್ಯ. ಜಗತ್ತಿನಲ್ಲೇ ಅವನ ಕಾಲವನ್ನು ಸುವರ್ಣ ಯುಗ ಅಂತ ಕರೆಯಲ್ಪಟ್ಟಂತಹ ಅಷ್ಟೊಂದು ಐಶ್ವರ್ಯ ಜ್ಞಾನವೂ ಇತ್ತು. ಪ್ರಪಂಚದ ಅನೇಕ ರಾಷ್ಟ್ರಗಳಿಂದ, ನನ್ನ ವಾಕ್ಯ ಹೇಳ್ತೀವಿ ಎಲ್ಲ ರಾಷ್ಟ್ರಗಳಿಂದ ಅರಸುಗಳು, ಅಷ್ಟು ಮಾತ್ರ ಅಲ್ಲ ಅವನ ಕಾಲದ ವೈಭವವನ್ನು ನೋಡೋದಕ್ಕೆ ಅನೇಕ ದೇಶಗಳಿಂದ ಜನರು ಹೋಗ್ತಾಯಿದ್ರು ಅಂತ ವಾಕ್ಯ ಹೇಳುತ್ತೆ. ಅರಸುಗಳು ಕಪ್ಪ ಕಾಣಿಕೆಯನ್ನು ತೆಗೆದುಕೊಂಡು ಹೋಗ್ತಾಯಿದ್ರು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಯೌವನ ಕಾಲದಲ್ಲಿ ಬಹಳ ಸುಂದರವಾಗಿ ಅನುಭವಿಸ್ತಾ ಮುಪ್ಪಿನ ಕಾಲದಲ್ಲಿ ಪುಸ್ತಕವನ್ನು ಬರೆದಿದ್ದಾನೆ. ಅವನು ಹೇಳ್ತಾ ಇದ್ದಾನೆ ಪುಸ್ತಕದಲ್ಲಿ ಸುಮಾರು 34 ವರೆ ಆಕಾಶದ ಕೆಳಗೆ, ಸೂರ್ಯನ ಕೆಳಗೆ, ಭೂಮಿಯ ಮೇಲೆ, ಲೋಕದಲ್ಲಿ ಇರತಕ್ಕಂಥದ್ದೆಲ್ಲವೂ ವ್ಯರ್ಥ ಅಂತ ಬರೆದಿದ್ದಾನೆ. ಯಾಕೆ ಅಂತಂದರೆ ಅವನು ವಾಕ್ಯ ಭಾಗದಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾವು ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಿದ್ದೀವಿ, ಭೂಮಿಗೆ ಬರ್ಬೇಕಾದ್ರೆ ನಾವು ಏನೂ ತಂದಿಲ್ಲ, ಇಲ್ಲಿಂದ ನಾವೇನು ತೆಗೆದುಕೊಂಡು ಹೋಗಲ್ಲ. ಹಾಗಾಗಿ ಇರುವ ಕಾಲದಲ್ಲಿ ಉಂಡು ತಿಂದು ಕುಡಿಯೋದಕ್ಕಿಂತ ಬೇರೆ ಯಾವುದು ಸಹ ನಮಗೆ ಸಂತೋಷವನ್ನು, ಲಾಭವನ್ನು, ಆದಾಯವನ್ನು ತಂದುಕೊಡೋಲ್ಲ. ಇದು ಸಹ ದೇವರಿಂದಲೇ ಆಗ್ತಕ್ಕಂಥದ್ದು ಅಂತ ಅವನು ವಾಕ್ಯದಲ್ಲಿ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಓಕೆ. ಆದರೆ ಇನ್ನೊಂದು ಈ ವಾಕ್ಯ ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿದೆ. ಸೊಲೊಮೋನ ಅರಸನ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಪ್ರೀತಿಯ ಮಕ್ಕಳೇ.
ಆದರೆ ಇವತ್ತು ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮ ಸಂಗಡ ಏನು ಮಾತನಾಡ್ತಿದ್ದಾರೆ ಅನ್ನೋದೇ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ನಾವು ನೋಡೋಣ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯನ. ಕಷ್ಟದ ದಿನಗಳು ಬರುವುದಕ್ಕೆ ಮೊದಲು, ಇವುಗಳಲ್ಲಿ ನನಗೆ ಸಂತೋಷವಿಲ್ಲ ಎಂದು ನೀನು ಹೇಳುವ ವರ್ಷಗಳು ಸಮೀಪಿಸುವುದಕ್ಕೆ ಮೊದಲು, ಈಗ ನಿನ್ನ ಯೌವನದ ದಿನಗಳಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ದೇವರಿಗೆ ಸ್ತೋತ್ರ. ಕಷ್ಟದ ದಿನಗಳು ಬರುವುದಕ್ಕೂ ಮೊದಲು, ಅಷ್ಟು ಮಾತ್ರ ಅಲ್ಲ, ಇವುಗಳಲ್ಲಿ ನನಗೆ ಸಂತೋಷವಿಲ್ಲ ಎಂದು ಹೇಳುವುದಕ್ಕೂ ಮೊದಲು. ದೇವರಿಗೆ ಸ್ತೋತ್ರ. ಯಾಕೆ ನಮಗೆ ಸಂತೋಷ ಇರಲ್ಲ? ಸಂತೋಷ ಇರಲ್ಲ ಅನ್ನೋದಕ್ಕೆ ಕಾರಣ ಬಹಳ ಪ್ರಮುಖವಾಗಿ ಕಷ್ಟನೇ ಅಲ್ಲ. ನಮ್ಮೆಲ್ಲರ ಜೀವಿತಗಳಲ್ಲೂ ಕಷ್ಟಗಳು ಬರುತ್ತೆ. ಎಲ್ಲರ ಜೀವಿತಗಳಲ್ಲೂ ನಾವು ಪರೀಕ್ಷೆಗಳನ್ನ ಹಾದೋಗ್ತೀವಲ್ಲ. ಪ್ರತಿಯೊಬ್ಬರಿಗೂ ಸಹ ಅವರವರ ಸಾಮರ್ಥ್ಯಕ್ಕನುಸಾಗಿ ಪರೀಕ್ಷೆಗಳಿದೆ. ದೇವರಿಗೆ ಸ್ತೋತ್ರ. ದೇವರೇ ವಾಕ್ಯದಲ್ಲಿ ಹೇಳ್ತಾರೆ, ನಾವು ಮುಂಚಾನೆ ಸಂದೇಶದಲ್ಲಿ ತಿಳ್ಕೊಳ್ತೀವಿ, ನಿಮ್ಮ ಶಕ್ತಿಗೆ ಮೀರಿದ ಶೋಧನೆ ಬರೋದಕ್ಕೆ ನಾನು ಬಿಟ್ಟುಕೊಡಲ್ಲ, ಶೋಧನೆಗಳು ಬರ್ತಾರೆ ತಪ್ಪಿಸ್ಕೊಳ್ಳೋದಕ್ಕೆ ನಾನು ಮಾರ್ಗವನ್ನು ತೆರೆಯುತ್ತೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಈ ಥರ ಅವ್ರು ಹೇಳಬೇಕಾದ್ರೆ ನಮಗೆ ಬೇಸರ ತರ್ತಕ್ಕಂಥ ಕಷ್ಟ ಯಾವಾಗ ಬರುತ್ತೆ? ಹೌದಾ? ಅನೇಕರ ಜೀವಿತದಲ್ಲಿ ಅದು ಬರುತ್ತೆ. ನಮ್ಮ ಜೀವಿತಗಳಲ್ಲಿ ದೇವರದನ್ನು ಅನುಗ್ರಹಿಸಿಲ್ಲ, ಅದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅನೇಕರ ಜೀವಿತಗಳಲ್ಲಿ ಬಂದಿದೆ. ಯಾವ ಕಾರ್ಯ? ಸಮಾಧಾನವು ಬಾಧಿಸಲ್ಪಡ್ತಕ್ಕಂಥ ಸನ್ನಿವೇಶ. ಸಮಾಧಾನವು ಬಾಧಿಸಲ್ಪಡ್ತಕ್ಕಂಥ ಸನ್ನಿವೇಶದಲ್ಲಿ ಈ ಕಷ್ಟಗಳನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ, ಈ ಜೀವನ ಬೇಸರ, ನನಗೆ ಸಂತೋಷ ಇಲ್ಲ, ನನ್ನ ಕೈಲಿ ಆಗ್ತಿಲ್ಲ ಸಹಿಸ್ಕೊಳ್ಳೋಕ್ಕೆ ಅನ್ನುವಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು ಯಾವಾಗಂದ್ರೆ ಸಮಾಧಾನಗಳು ಬಾಧಿಸಲ್ಪಡುವಂಥ ಸನ್ನಿವೇಶ. ಪ್ರೀತಿದೇವ್ರ ಮಕ್ಕಳೇ, ಆ ದಿನಗಳಲ್ಲಿ ಸಹ ನಿನ್ನ ಸೃಷ್ಟಿಕರ್ತನ ನೆನೆಸ್ಕೋ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಯೋಹಾನ ಸುವಾರ್ತೆ 16ನೇ ಅಧ್ಯಾಯ, ಜಾನ್ ಚಾಪ್ಟರ್ 16, ಯೇಸು ಕ್ರಿಸ್ತರು ಹೇಳ್ತಾರೆ, ಲೋಕವು ಕೊಡಲಾರ್ದಂಥ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ ಅಂತ. ದೇವರಿಗೆ ಸ್ತೋತ್ರ. ಹೌದು, ನಮಗೆ ಎಷ್ಟು ಪರೀಕ್ಷೆಗಳು ಬರುತ್ತೆ, ಅನುದಿನ ನಮ್ಮ ಸಮಾಧಾನವನ್ನು ಬಾಧಿಸ್ತಕ್ಕಂಥ ಎಷ್ಟೋ ಸನ್ನಿವೇಶಗಳು ಒದಗುತ್ತೆ. ಆದರೆ ದೇವರು ಆ ಎಲ್ಲ ಸನ್ನಿವೇಶಗಳಲ್ಲಿ ನಮ್ಮನ್ನು ಬಿಡಿಸಿ ನಮಗೆ ಸಮಾಧಾನವನ್ನು ಕೊಡ್ತಿದ್ದಾರೆ. ಎಸ್, ಇವತ್ತು ನಡೆದಿದೆ, ಇಂದೂ ನಡೆದಿದೆ, ನಮ್ಮೆಲ್ಲರ ಜೀವಿತಗಳು ನಡೆದಿದೆ. ಅದೆಲ್ಲದರಿಂದ ದೇವರು ನಮಗೆ ಬಿಡಿಸಿ ನಮಗೆ ಸಮಾಧಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ಸೊ ಹಾಗಾಗಿ ಅವ್ರು ಕೊಡ್ತಕ್ಕಂಥ ಸಮಾಧಾನ ಏನಂದರೆ ಲೋಕವು ಕೊಡಲಾರ್ದಂಥ ಸಮಾಧಾನ. ಆ ಸಮಾಧಾನವನ್ನು ಯಾರಿಂದಲೂ ಸಹ ತಗೋಕ್ಕಾಗಲ್ಲ. ಅಂಥ ಸಮಾಧಾನವನ್ನು ದೇವ್ರ ನಮಗೆ ಕೊಟ್ಟು ನಡೆಸುವವರಾಗಿದ್ದಾರೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಬಾಲ್ಯವು ಯೌವನವು ವ್ಯರ್ಥವೇ ಅಂತ ಹೇಳ್ತಾರೆ. ಯಾವಾಗ ನಾವು ಅನುಭವಿಸ್ಬೇಕಂತ ರೀತಿಯಲ್ಲಿ ಅನುಭವಿಸ್ತಾ ಇದ್ದಾಗ, ನಾವು ಅನುಸರಿಸ್ಬೇಕಂತ ನಿಯಮಗಳನ್ನ ಅನುಸರಿಸ್ತಾ ಇದ್ದಾಗ, ನಾವು ದೇವರ ಆಜ್ಞೆಗಳನ್ನ ನಿರ್ಲಕ್ಷ್ಯ ಮಾಡಿದಾಗ. ಸೊ ಹಾಗಾಗಬಾರ್ದಲ್ಲ. ನಮಗೆ ಪ್ರತಿಯೊಬ್ಬರಿಗೂ ಸಹ ಈ ಲೋಕದಲ್ಲೂ ಸಹ ಜೀವಿಸೋದಕ್ಕೆ ನಮಗೆ ಆಜ್ಞೆಗಳುಂಟು. ಸೊ ಹಾಗಾಗಿ ದೇವರ ಆಜ್ಞೆಗಳು ನಮಗೆ ಎಲ್ಲ ನಡೆಸುತ್ತೆ ಅಂದರೆ ನಿತ್ಯ ಜೀವಕ್ಕೆ ನಡೆಸುತ್ತೆ, ಆಶೀರ್ವಾದವನ್ನು ಅಭಿವೃದ್ಧಿಯನ್ನು ನಡೆಸುತ್ತೆ, ಅವರೊಟ್ಟಿಗಿನ ಅನ್ಯೋನ್ಯತೆಯನ್ನು ನಡೆಸುತ್ತೆ. ಇದೇ ಪುಸ್ತಕದಲ್ಲಿ ವಾಕ್ಯ ಬಗ್ಗೆ ಹೇಳುತ್ತೆ, ದೇವರನ್ನು ಹೊರತುಪಡಿಸಿ ನಾವು ಲೋಕದಲ್ಲಿರ್ತಕ್ಕಂಥ ಯಾವುದನ್ನು ಪ್ರೀತಿ ಮಾಡಿದ್ರೂ ಸಹ ಅದರಲ್ಲಿ ನಮಗೆ ತೃಪ್ತಿ ಇಲ್ಲ, ಅಂದರೆ ನಮಗೆ ತೃಪ್ತಿಯಾಗಷ್ಟು ಅದು ಸಿಗೋದೇ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ಇಂಥ ದೊಡ್ಡ ಅರಸನೆ ಹೇಳಿರಬೇಕಾದ್ರೆ ದೇವರನ್ನು ಹೊರತುಪಡಿಸಿ ನಾವು ಯಾವುದನ್ನು ಅತಿಯಾಗಿ ಪ್ರೀತಿ ಮಾಡ್ತೀವೋ ಅದರಲ್ಲಿ ನಮಗೆ ತೃಪ್ತಿಯಾಗಷ್ಟನ್ನು ಹೊಂದ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಹಳ ಆಸೆ ಪಡ್ತಾರೆ, ಬಹಳ ಹೋರಾಟ ಮಾಡ್ತಾರೆ ಜನ. ನಾವು ಇಷ್ಟಪಡ್ತಕ್ಕಂಥದ್ದನ್ನು ನಾವು ಹೊಂದ್ಕೋಬೇಕು, ನಮ್ಮ ಸಮಾಧಾನ ಪಡೋಷ್ಟು, ತೃಪ್ತಿ ಪಡೋಷ್ಟು, ಸಂತೋಷ ಪಡೋಷ್ಟು ನಾವು ಹೊಂದ್ಕೋಬೇಕು ಅಂತ. ಆದರೆ ಎಷ್ಟು ಪ್ರಯತ್ನ ಪಟ್ಟರೂ ಸಹ ಅದರಲ್ಲಿ ಅದು ಸಿಗಲ್ಲ. ಯಾಕೆ? ಅದೇ ಐಶ್ವರ್ಯವನ್ನು ಪ್ರೀತಿ ಮಾಡ್ತಕ್ಕಂಥವನಿಗೆ ಅವನಿಗೆ ತೃಪ್ತಿಯಾಗಷ್ಟು ಐಶ್ವರ್ಯ ಸಿಗಲ್ಲ. ಅಷ್ಟು ಮಾತ್ರ ಅಲ್ಲ, ಹಣವನ್ನು ಪ್ರೀತಿ ಮಾಡ್ತಕ್ಕಂಥವನಿಗೆ ಅವ್ನು ತೃಪ್ತಿಯಾಗಷ್ಟು ಹಣ ಸಿಗಲ್ಲ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೇವರೇ ನಮಗೆ ಅದನ್ನು ನಾವು ಬೇಡುವುದಕ್ಕಿಂತಲೂ, ನಾವು ಯೋಚಿಸೋದಕ್ಕಿಂತಲೂ ಅಧಿಕವಾಗಿ ಕಾರ್ಯ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ ಅಂತ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ಅದೆಲ್ಲದರಲ್ಲೂ ಸಹ ನಾವು ದೇವರನ್ನೇ ಹತ್ಕೊಳ್ಳೋಣ. ಯೇಸು ಕ್ರಿಸ್ತನೇ ನಮ್ಮನ್ನು ಸಮಾಧಾನದ ಕರ್ತನಾಗಿದ್ದಾನೆ. ಆತನ ನಮ್ಮನ್ನು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅಧಿಕವಾಗಿ ಕಾರ್ಯ ಮಾಡುವತನಾಗಿದ್ದಾನೆ. ಸೊ ಆತನಲ್ಲಿ ನೆಲೆಗೊಂಡಿರೋಣ. ಆಮೇನ್. ದಿನವೂ ನಮ್ಮ ಭಾರವನ್ನು ಹೊತ್ತು ನಡೆಸುವಾತನು ಆತನೇ ಆಗಿದ್ದಾನೆ. ಆಮೇನ್. ಸೊ ಹಾಗಾಗಿ ಕಷ್ಟ ದಿನಗಳು ಬರೋದಕ್ಕೆ ಮುಂಚೆನೇ, ಇದರಲ್ಲಿ ನನ್ನ ಬೇಸರ, ಈ ಜೀವನ ಬೇಡ, ನನ್ನ ಸಂತೋಷ ಇಲ್ಲ ಅಂತ ಹೇಳೋದಕ್ಕೆ ಮುಂಚೆನೇ ನಾವು ಮೊದಲು ಎಚ್ಚೆತ್ತುಕೊಳ್ಳೋಣ ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸೋದಕ್ಕೋಸ್ಕರವಾಗಿ. ಆ ದೇವರ ವಾಕ್ಯ ನಮ್ಮನ್ನು ಹೇಗೆ ನಡೆಸುತ್ತೆ ಅಂದರೆ ಸಮಾಧಾನದಿಂದಲೂ, ಸಂತೋಷದಿಂದಲೂ, ತೃಪ್ತಿಯಿಂದಲೂ, ಆನಂದದಿಂದಲೂ ನಡೆಸುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ನಂಬಿಗಸ್ತರನ್ನ ವಾಕ್ಯಕ್ಕೆ ಬಿದ್ದಾರಾಗೋಣ, ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ನೀವು ಜೀವಿಸೋದಕ್ಕೆ ನಿಮಗೆ ಅಧಿಕಾರ ಉಂಟು, ನಿಮ್ಗೆ ಇಷ್ಟಾನುಸಾರವಾಗಿ ಜೀವಿಸ್ತೀರಿ. ಆದರೆ ಅದೆಲ್ಲದರೂ ಸಹ
ನನ್ನ ಆಜ್ಞೆಗಳನ್ನ, ನನ್ನ ನಿಯಮಗಳನ್ನ, ನನ್ನ ಕಟ್ಟಳೆಗಳನ್ನ ನಿರ್ಲಕ್ಷ್ಯ ಮಾಡಿ ಜೀವಿಸ್ಬೇಡ್ರಿ, ಏಕೆಂದರೆ ಪ್ರತಿಯೊಂದಕ್ಕೂ ಸಹ ನೀವು ಲೆಕ್ಕ ಕೊಡಬೇಕಾಗುತ್ತೆ ಅಂತ ಹೇಳ್ತೀರಾ. ಹೌದು ಸ್ವಾಮಿ, ಈ ಜೀವಿತದಲ್ಲೂ ಸಹ ಅದೇ ಇದೆ. ಅಷ್ಟು ಮಾತ್ರ ಅಲ್ಲ, ನಾವು ನಿಮ್ಮ ನಿತ್ಯ ಜೀವದ ಆಜ್ಞೆಗಳು ಮೀರಿದ್ರೆ ಅದರಲ್ಲೂ ಸಹ ನಮಗೆ ಆಜ್ಞೆಗಳಿದೆ, ತೀರ್ಪಿದೆ. ಸೊ ಹಾಗಾಗಿ ನಾವು ನಂಬಿಗಸ್ತರಾಗಿ ನಿನ್ನ ವಾಕ್ಯಕ್ಕೆ ವಿಧೇಯರಾಗ್ತೀವಿ. ನೀವೇ ನಮ್ಮನ್ನು ಬಲಪಡಿಸಿ ನಡೆಸಿ, ನಿನ್ನ ವಾಕ್ಯದ ಪ್ರಕಾರವಾಗಿ ನಡೆಸಿ. ಆಮೇಲೆ ಅಷ್ಟು ಮಾತ್ರ ಅಲ್ಲ, ನಿನ್ನ ಸಮಾಧಾನವನ್ನು ನಮಗೆ ಕೊಟ್ಟು, ನಿಮ್ಮ ನಿಮ್ಮ ಆಶೀರ್ವಾದವನ್ನು, ನಿಮ್ಮ ಸಂರಕ್ಷಣೆಯನ್ನು ಕೊಟ್ಟು ನಮಗೆ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇ ನಮ್ಮ ಜೀವಗಳು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.